ಹಾಯ್ ಹಾಲ್, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಶ್ವೇತಾ ಸ್ಟಾಪ್. ಇವತ್ತು ಒಂದು ಪುಟಾಣಿ ಕಥೆನ ತೊಗೊಂಡು ನಾನು ನಿಮ್ಮ ಮುಂದೆ ಬಂದಿದ್ದೀನಿ. ಹೊಸದಾಗಿ ಮದುವೆ ಆದಂಥ ಗಂಡ ಹೆಂಡತಿ ಒಂದು ಮನೆಗೆ ಬಾಡಿಗೆಗೆ ಅಂತ ಹೋಗ್ತಾರೆ. ಅವರು ಬಾಡಿಗೆ ಇದ್ದಂಥ ಮನೆ ಬಂದುಬಿಟ್ಟು ಫಸ್ಟ್ ಫ್ಲೋರ್. ಆ ಮನೆ ಎದುರುಗಡೆ ಟೆರಸ್ನಲ್ಲಿ ಒಂದು ಹೆಂಗಸು ಬಟ್ಟೆ ತೊಳಿತಾ ಇರೋದನ್ನ ಈ ಹೊಸದಾಗಿ ಮದುವೆ ಆದಂಥ ಹೆಂಗ್ಸು ಏನಿರ್ತಾಳೆ ಅವಳು ನೋಡ್ತಾಳೆ. ನೋಡಿಬಿಟ್ಟು ಗಂಡನ ಹತ್ರ ಹೇಳ್ತಾಳಂತೆ, ನೋಡ್ರಿ ಆ ಹೆಂಗಸು ಬಟ್ಟೆ ತೊಳೆದಿದ್ದಾಳೆ, ಬಟ್ಟೆಲಿ ಕೊಳೆನೇ ಹೋಗಿಲ್ಲ ಅಂತ. ಗಂಡ ಏನೂ ಮಾತಾಡೋದಿಲ್ವಂತೆ, ಸುಮ್ಮನಾಗ್ತಾನಂತೆ. ಮಾರನೇ ದಿನ ಕೂಡ ಆ ಹೆಂಗಸು ಬಟ್ಟೆ ಒಣಗಾಗ್ತಾ ಇರೋದನ್ನ ನೋಡ್ಬಿಟ್ಟು ಹೆಂಗ್ಸು ಹೇಳ್ತಾಳಂತೆ, ಅಲ್ಲ ಕಣ್ರಿ, ಈ ಹೆಂಗ್ಸಿಗೆ ಸ್ವಲ್ಪನಾದರೂ ಬಟ್ಟೆ ತೊಳೆಯೋಕೆ ಬರ್ಬೇಕು ತಾನೆ, ಆ ಬಟ್ಟೆ ಸ್ವಲ್ಪ ಕೂಡ ಕೊಳೆ ಹೋಗಿಲ್ಲ, ಅದು ಯಾವ ಥರ ಬಟ್ಟೆ ತೊಳೆದಿದ್ದಾಳೆ ಇವಳು ಅಂತ ಮಾತಾಡ್ತಾಳಂತೆ. ಆಗ ಕೂಡ ಗಂಡ ಏನೂ ಮಾತಾಡೋದಿಲ್ವಂತೆ. ಮತ್ತೆ ಮಾರನೇ ದಿನ ಅವಳ ಗಂಡ ಏನಿರ್ತಾನೆ ಬೇಗನೆ ಎದ್ದಿರ್ತಾನಂತೆ. ಅದನ್ನು ನೋಡ್ಬಿಟ್ಟು ಹೇಳ್ತಾಳಂದ್ರೆ, ಏನ್ರಿ ಇದು ಇವತ್ತು ಆಶ್ಚರ್ಯ, ನನಗಿಂತ ಬೇಗ ಎದ್ಬಿಟ್ಟಿದ್ದೀರಾ ಅಂತ. ಅವನೇನು ಮಾತಾಡೋದಿಲ್ವಂತೆ, ಸುಮ್ಮನೆ ಇರ್ತಾನಂತೆ. ಮತ್ತು ಟೆರಸ್ ಕಡೆ ನೋಡ್ಬಿಟ್ಟು ಹೇಳ್ತಾಳಂತೆ, ನೋಡ್ರಿ ಇವತ್ತು ಇನ್ನೊಂದು ಆಶ್ಚರ್ಯ ಕಾದಿದೆ, ಆ ಹೆಂಗಸು ತುಂಬ ಚೆನ್ನಾಗಿ ಬಟ್ಟೆ ತೊಳೆದಿದ್ದಾಳೆ ಅಪರೂಪಕ್ಕೆ ಅಂತ. ಆಗ ಗಂಡ ನಸು ನಕ್ಕು ಹೇಳ್ತಾನಂತೆ, ಇಲ್ಲಮ್ಮ, ನಾನು ಬೆಳಗ್ಗೆನೇ ಎದ್ದು ನಮ್ಮನೆ ಕಿಟಕಿನೆಲ್ಲ ಕ್ಲೀನ್ ಮಾಡಿದೆ ಅಂತ. ಆಗ ಆ ಹೆಂಗಸು ತಲೆ ತೆಗೆಸ್ತಾಳಂತೆ. ಯಾಕೆ ಗೊತ್ತಾ, ಕೊಳೆ ಇದ್ದಿದ್ದು ಎದುರುಗಡೆ ಮನೆ ಹೆಂಗಸು ತೊಳಿತಿದ್ದು ಬಟ್ಟೆನಲ್ಲ, ಈ ಹೆಂಗಸಿನ ಮನೆಯ ಕಿಟಕಿಯಲ್ಲಿ ಅಂತ. ಅವ್ರ ಮನೆ ಕಿಟಕಿನ ಕ್ಲೀನ್ ಮಾಡಿದೆ, ಪಾಪ ಎದುರುಗಡೆ ಮನೆ ಹೆಂಗಸು ಸರಿಗೆ ಬಟ್ಟೆ ತೊಳಿತಿರ್ಲಿಲ್ಲ ಅಂತ ಹೇಳಿ ಅವಳು ದೂಷಿಸ್ತಾ ಇರ್ತಾಳೆ. ಈ ಕತೆ ಸಾರಾಂಶ ಏನು ಗೊತ್ತಾ ಸ್ನೇಹಿತರೆ, ನಮ್ಮ ಮನಸ್ಸಿನಲ್ಲಿ ಎಷ್ಟೋ ಕಲ್ಮಶಗಳನ್ನ ಇಟ್ಕೊಂಡು ದ್ವೇಷ ಅಸೂಯೆಗಳನ್ನ ತುಂಬಿಕೊಂಡು ಎದುರುಗಡೆ ಇರೋ ವ್ಯಕ್ತಿ ಸರಿ ಇಲ್ಲ, ಅವನು ಹಾಗೆ ಹೀಗೆ ಅಂತ ಅವನ ಬಗ್ಗೆ ಅಪಪ್ರಚಾರನ ಮಾಡ್ತಾ ಇರ್ತೀವಿ. ಅದ್ರ ಬದಲು ನಮ್ಮ ಮನಸ್ಸನ್ನ ಶುದ್ಧ ಮಾಡಿಕೊಂಡು ಅವ್ರ ಮೇಲಿರೋ ದ್ವೇಷ ಅಸೂಯೆನ ಅಳಿಸಿ ನೋಡಿದಾಗ ನಮ್ಮ ಎದುರುಗಡೆ ಇರೋವಂಥ ವ್ಯಕ್ತಿ ಕೂಡ ಒಳ್ಳೆಯವನಾಗೆ ಕಾಣಿಸ್ತಾನೆ ಅಲ್ವಾ. ಇದು ಈ ಕಥೆಯ ಸಾರಾಂಶ. ಈ ಕತೆ ನಿಮಗೆ ಇಷ್ಟವಾಗಿದ್ದರೆ ನನ್ನ ವಿಡಿಯೋಗೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ನನ್ನ ಚಾನಲ್ನ ಸಪೋರ್ಟ್ ಮಾಡಿ. ಧನ್ಯವಾದಗಳು.